ಎವ್ರಿವಾನ್, ವೆಲ್ಕಮ್ ಟು ಶಶಿ ಕುಕಿಂಗ್. ಇವತ್ತಿನ ಬೆಳಗ್ಗೆ ಬೊಂಬಾಟಾಗಿ ನಾಷ್ಟ ತಯಾರಿ ಮಾಡಬೇಕಂದ್ರೆ ಇದೊಂದು ವಿಡಿಯೋ ನೋಡಿಬಿಡ್ರಿ. ಭಾರಿ ಬೆಸ್ಟ್ ರೆಸಿಪಿ ಐತ್ರಿ. ನೀವು ಬೆಳಗ್ಗೆ ಇದನ್ನು ಮಾಡಿಬಿಟ್ರೆ ಒಂದು ಸಾಕು ಅನ್ನೋರು 2, 3, 4, 5 ತಿಂತಾರೆ ನೋಡ್ರಿ. ಅಷ್ಟು ಸೂಪರ್ ಆಗೈತಿ. ಈಗ ವಿಡಿಯೋ ಸ್ಟಾರ್ಟ್ ಮಾಡಿಬಿಡ್ತೇನೆ ನೋಡ್ರಿ. ನಿಮ್ಗೆ ಆಶ್ಚರ್ಯ ಆಕೈತಿ ಇಷ್ಟು ರುಚಿಯಾಗಕ್ಕೋ ಇಷ್ಟು ಕ್ರಿಸ್ಪಿಯಾಗಕ್ಕೋ ಅಂಥೇಳಿ. ನಾನೀಗ ಒಂದು ಮೂಲಂಗಿ ತೊಗೊಂಡೇನು ನೋಡ್ರಿ. ಫ್ರೆಶ್ ಆಗೈತಿ ಮೂಲಂಗಿ. ಈಗ ಮೂಲಂಗಿ ಮ್ಯಾಗಿಂದ ಸಿಪ್ಪಿ ಇರ್ತೈತಲ್ಲ, ಅದನ್ನ ಒಂದು ಹೆರಮುಳ್ಳಿರಲೇ ತಕ್ಕೊಂಬಿಡೋಣ ನೋಡ್ರಿ. ಅಂದ್ರೆ ಅದಿದ್ರೆ ನಮಗೆ ಅದು ಉಸುಕ್, ಅದ್ರ ಮ್ಯಾಗಿಂದ ಉಸುಕ್ ಕರ್ರ ಅಂತಿರ್ತೈತಿ. ಹಾಗಾಗಿ ಅದ್ರ ಮ್ಯಾಗಿಂದೆಲ್ಲ ಫಸ್ಟ್ ಹೆರ್ಕೊಂಡು ಈ ರೀತಿ ತಕ್ಕೋಬೇಕ್ರಿ. ಆಮ್ಯಾಗ ಆ ಕಡೆ ಈ ಕಡೆ ತುದಿ ಕಟ್ ಮಾಡಿ ಈ ರೀತಿ ಹೆರಮುಳ್ಳು ಇರ್ತೈತಲ್ಲ, ಕೊಬ್ಬರಿ ಹೆರಿಯೋದು ಅಥವಾ ಸೌತೆಕಾಯಿ ಹೆರಿಯೋದು ಅದ್ರೊಳಗೆ ಹೆರ್ಕೋತೇನೆ ನೋಡ್ರಿ ನಾನು. ಮತ್ತು ಯಾರೆಲ್ಲ ಶಶಿ ಕುಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ. ಅದ್ರ ಬಾಜುಕ್ಕೆ ಬೆಲ್ನಂಗೆ ಇರ್ತೈತೆ, ಅದನ್ನು ಒತ್ತಿದ್ರೆ ನಾ ಮಾಡಿದ ವಿಡಿಯೋ ಹೊಸ ವಿಡಿಯೋ ರೆಸಿಪಿ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರ್ತೈತೆ ನೋಡಿರಿ. ಪ್ಲೀಸ್ ಎಲ್ಲರೂ ಇಷ್ಟ ಆದ್ರೆ ಒಂದು ಶೇರ್, ಕಮೆಂಟ್, ಲೈಕ್ ಮಾಡೋದು ಮಾತ್ರ ಮರಿಬೇಡ್ರಿ. ಈಗ ನೋಡಿರಿ ಮೂಲಂಗಿ ಎಲ್ಲ ಹೆರ್ಕೊಂಡು ಬಂದೆ ನಾನು. ಇದನ್ನು ಹಿಂಗೆ ತೊಗೊಳಂಗಿಲ್ಲ ರೀ ನಾವು. ಇದ್ರೊಳಗೆ ಅದ್ರದ್ದು ರಸ ಭಾಳ ಇರ್ತೈತಲ್ಲ, ಅದನ್ನು ಒಂದು ಸ್ವಲ್ಪ ಹಿಂಡ್ಕೊಂಬಿಡೋಣ್ರಿ, ನೀರೆಲ್ಲ ತಕ್ಕೊಂಬಿಡೋಣ. ಅದು ಮತ್ತು ಭಾಳ ಸ್ಮೆಲ್ ಬರಬಾರ್ದಲ್ರಿ. ಹಾಗಾಗಿ ಒಂದು ಸ್ವಲ್ಪ ಅದ್ರದ್ದು ನೀರೆಲ್ಲ ತಕ್ಕೊಂಬಿಡ್ತೇನೆ ನೋಡಿರಿ. ಜಾಸ್ತಿ ಹಿಂಡಬಾರ್ದ್ರಿ, ಡ್ರೈ ಆಗಬಾರ್ದು. ಒಂದು ಸ್ವಲ್ಪ ಅಷ್ಟೇ ಹಿಂಡಬೇಕು. ಅದ್ರ ನೀರು ಭಾಳ ಸ್ವಲ್ಪ ಹೋಗಂಗೆ. ಈಗ ನೋಡಿರಿ ಅದನ್ನೆಲ್ಲ ಈ ರೀತಿ ಉದುರಾಗಿ ಆಗ್ತಿದೆ. ಈಗ ಇದನ್ನು ಒಂದು ಬೇರೆ ಪ್ಲೇಟಿಗೆ ಇಟ್ಕೊಂಡೇನಿ. ಈಗ ಮತ್ತು ಒಂದು ಗ್ಯಾಸಿನ ಮ್ಯಾಗ ಪ್ಯಾನ್ ಇಟ್ಕೊಂಡೇನಿ. ಅದಕ್ಕೆ ನಾನು 2.5 ಕಪ್ ಅಷ್ಟೇ ನೀರು ಹಾಕೋತೀನಿ ನೋಡಿರಿ. ಮೆಜರ್ಮೆಂಟ್ ಕರೆಕ್ಟಾಗಿ ನೋಡ್ಕೊರಿ. ಈ ಬೌಲೇ ನಾ 2.5 ಕಪ್ ಅಷ್ಟು ನೀರು ಹಾಕೋತೀನಿ. ಮತ್ತು ನೀರಿಗೆ ಏನೇನು ಬೇಕೆಲ್ಲ ಹಾಕೊಂಬಿಡೋಣ್ರಿ. ನಾನು ಒಣ ಮೆಣಸಿನ್ಕಾಯಿನ ಅದನ್ನು ಪುಡಿ ಮಾಡಿ ಇಟ್ಕೊಂಡಿರ್ತೀನಿ. ಅದನ್ನು 1-2 ಸ್ಪೂನ್ ಅಷ್ಟು ಹಾಕೋತೀನಿ ನೋಡಿರಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಬಿಡ್ರಿ. ಈಗ ಉಪ್ಪು ಹಾಕೋದ್ರಿ ಮತ್ತು ಯಾವಾಗ ಹಾಕೋಂಗಿಲ್ಲ ನಾವು. ಈಗ ಎಷ್ಟು ಬೇಕು ಅಷ್ಟು ಹಾಕೊಂಬಿಡ್ರಿ. ಆಮೇಲೆ 1 ಸ್ಪೂನ್ ಅಷ್ಟೇ ಎಣ್ಣೆ ಹಾಕೋರಿ. ಕೊತ್ತಂಬರಿ ಸಣ್ಣ ಕಟ್ ಮಾಡಿದ್ದು ಕೊತ್ತಂಬರಿ ಹಾಕೋತೀನಿ ನೋಡಿರಿ ನಾನು ಇದಕ್ಕೆ. ಆಮೇಲೆ ಒಂದು ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಹಾಕೋತೀನಿ. ಆಮೇಲೆ ಒಂದು ಚಿಟಿಗೆ ಅಷ್ಟು ಸೋಡಾ ರೀ. ಈಗ ದೋಸೆ ಪಡ್ಡಿಗೆ ಹಾಕ್ತೇವಲ್ಲ ಅದು ಸೋಡಾ ಹಾಕೋತೀನಿ ನೋಡಿರಿ. ಈಗ ನಾವು ಮೂಲಂಗಿ ಹೆರಿದು ಅದನ್ನು ನೀರೆಲ್ಲ ತೆಗೆದಿಟ್ಕೊಂಡಿದ್ವಲ್ಲ ಅದನ್ನು ಹಾಕೋತೇನೆ ನೋಡಿರಿ. ಇದಿಷ್ಟು ರೆಡಿ ಆಯ್ತು ನೋಡಿರಿ. ಈಗ ಒಂದು ಕುದಿ ಬರೋ ಮಟ್ಟ ನಾವು ಇದಕ್ಕೆ ಏನು ಮಾಡೋಕ್ಕೆ ಬರೋದಿಲ್ಲ. ಒಂದು ಕುದಿ ಬಂತಂದ್ರೆ ರವೆ ಹಾಕೋಬೋದು. ನಾ ಈಗ ಮೂಲಂಗಿ ಹಾಕೋ ಜಾಗದಾಗ ನೀವು ಗಜ್ರಿ, ಆಲೂಗಡ್ಡೆ ಏನು ಬೇಕಾದ ಹಾಕೋಬೋದು. ಆದ್ರೆ ಎಲ್ಲ ಇದೇ ರೀತಿನ ಮಾಡ್ಬೇಕು ನೋಡಿರಿ. ಅಷ್ಟು ಕ್ರಿಸ್ಪಿಯಾಗಿದ್ದು ನಾವು ಏನು ಎದ್ರಲ್ಲೇ ಉದ್ದಿನ ಬೇಳೆ ವಡಿನೋ ಅಥವಾ ರವೆ ವಡಿನೋ ಅಂಥೇಳಿ ಆಶ್ಚರ್ಯ ಪಡ್ತೀವಿ. ಅಷ್ಟು ರುಚಿಯಾಗಿದ್ದು. ಯಾರನ್ನ ಗೆಸ್ಟ್ ಬಂದಾಗ ಪಟಾಪಟ್ ಅಂತ 5-10 ನಿಮಿಷದಾಗ ಅಂದ್ರೆ ನೀವು ಗರಿ ಆದ ವಡೆ ಮಾಡಿಬಿಡ್ಬೋದು ನೋಡಿರಿ. ಈಗ ನೀರು ಕುದಿ ಹತ್ತೈತಲ್ರಿ, ನಾವು ಅದಕ್ಕೆ 1 ಬೌಲಷ್ಟು ರವೆ ತೊಗೊಂಡೆ ನೋಡಿರಿ. ನಾನು ಇದು ಬಾಂಬೆ ರವೆ. ನಾವೀಗ ನೀರು ಉಪ್ಪಿಟ್ಟು ಅಂತೇಳಿ ಮಾಡ್ತೇವಲ್ಲ, ಹೋಟೆಲ್ನಾಗಳು ಕೊಡ್ತಾರಲ್ಲ ಬಾಂಬೆ ಉಪ್ಪಿಟ್ಟು, ಆ ರವದಲ್ಲೇ ಮಾಡತ್ತೀನಿ ನಾನು. ಈಗ ನೋಡಿರಿ ಕರೆಕ್ಟು 1 ಕಪ್ ರೀ. 2.5 ಕಪ್ ನೀರಿಗೆ 1 ಕಪ್ ರವೆ ಹಾಕ್ಕೊಂಡು ಸ್ವಲ್ಪ ಹಾಕ್ಕೊಂಡು ಈ ರೀತಿ ತಿರುಗಬೇಕ್ರಿ. ಒಂದೇ ಸತಿ ಹಾಕ್ಕೊಂಡ್ರೆ ನಮಗೆ ಗಂಟು ಆಕೈತಿ. ಹಾಗಾಗಿ ಗಂಟು ಆಗಬಾರ್ದು ಇದು ನಮಗೆ. ನೋಡಿರಿ ಈ ರೀತಿ ನಾನು ಸ್ವಲ್ಪ ಹಾಕ್ಕೊಂಡು ತಿರುಗ್ಕೋತೀನಿ. ಕರೆಕ್ಟ್ 1 ಬೌಲ್ ರೀ. ಜಾಸ್ತಿನೂ ತೊಗೊಳಕೋಬೇಡ್ರಿ, ಕಡಿಮೆನೂ ತೊಗೊಳಕೋಬೇಡ್ರಿ. ಭಾಳ ಗಟ್ಟಿ ಆದ್ರೆ ಏನಕ್ಕಾವ್ರಿ ವಡೆ ಭಾಳ ಗಟ್ಟಿ ಆಗಿಬಿಡ್ತಾವೆ. ನಾವು ರವೆ ಕಡಿಮೆ ಹಾಕಿದ್ರೆ ಅದು ಎಣ್ಣೆ ಕುಡಿತಾವೆ ವಡೆ. ನೋಡಿರಿ 1 ಬೌಲ್ ಕರೆಕ್ಟ್ ರವೆ ಹಾಕ್ಕೊಂಡು ನಾನು ಈ ರೀತಿ ತಿರುಗ್ಕೋತೀನಿ. ಸ್ವಲ್ಪ ಹಾಕ್ಕೊಂಡು ಗಂಟಾದ್ರೆ ನಮಗೆ ವಡೆ ಎಲ್ಲ ಗಂಟು ಆದಂಗೆ ಹಾಕವೆ. ಇದು ನೋಡಿರಿ ಆರ್ತಂದ್ರೆ ಈ ರೀತಿ ಗಟ್ಟಿ ಹಾಕೋ ಅಂತ ಬರ್ತೈತೆ ರೀ. ಅದು ಭಾರಿ ಮಸ್ತಾಗಿದ್ದು ರೀ. ನೀವು ಒಂದು ಸತಿ ನೀವು ಇದನ್ನು ಎಲ್ಲ ತಿಂದು ಮ್ಯಾಗ ನನಗೆ ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ. ಅಷ್ಟು ನೀವೇ ಹೇಳ್ತೀರಿ ನೋಡಿರಿ. ಅಷ್ಟು ರುಚಿಯಾಗಿದ್ದು ಮತ್ತು ಅಷ್ಟು ಹೇಳಕ್ಕೆ ಆಗೋದಿಲ್ಲ ರೀ ನಿಮಗೆ. ಅಷ್ಟು ಬಾಯಿ ಒಳಗೆ ಅಷ್ಟು ಚಲೋ ಆಗಿದ್ದು ನೋಡಿರಿ ಇವು. ಈಗ ನೋಡಿರಿ ಪೂರ ತಣ್ಣಗಾಗೈತಿ. ಇದೊಂದು ಸ್ವಲ್ಪ ಹೊತ್ತನ ಆರಿಸಿಂದ ಬಾಯಿ ಮುಚ್ಚಿ ಇಟ್ಟು ಬಿಡ್ಬೇಕು. ಅದ್ರವ ಅಲ್ಲೇ ಅಳ್ಕೊಂಡಂಗೆ ಆಗಿರ್ತೈತಿ. ಇದು ಪೂರ ತಣ್ಣಗಾಗೈತೆ ನೋಡ್ರಿ. ಈಗ ಒಂದು ತಾಟ್ ತೊಗೊತೀನಿ. ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡೀನಿ. ತಾಟಿನ ತುಂಬ ಎಣ್ಣೆ ಎಲ್ಲ ಸವರ್ಕೊಂಡು ಬಿಡೋಣ. ಆಮೇಲೆ ಅದನ್ನು ವಡಿದ ರೆಡಿ ಮಾಡಿಟ್ಟೇವಲ್ರಿ ನಾವು ಹಿಟ್ಟು, ಅದನ್ನು ಆ ತಾಟಿಗೆ ಹಾಕೊಂಡ್ಬಿಡೋಣ. ಹಾಕ್ಕೊಂಡು ಒಂದು 3 ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕೋತೀನಿ ನೋಡಿರಿ. ಯಾಕಂದ್ರೆ ಮ್ಯಾಗ ವಡೆ ಎಲ್ಲ ಕ್ರಿಸ್ಪಿ ಆಗಲಿ ಅಂಥೇಳಿ ಅಕ್ಕಿ ಹಿಟ್ಟು ಹಾಕೊಳೋದ್ರಿ. ಈಗ ನೋಡಿರಿ 3 ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟು ಹಾಕೊಂಡೇನಿ. ಜಾಸ್ತಿ ಹಾಕೊಳಕ್ಕೆ ಹೋಗ್ಬೇಡ್ರಿ ಅಕ್ಕಿ ಹಿಟ್ಟು. ಯಾಕಂದ್ರೆ ನಮ್ಗೆ ಅದು ಹಿಟ್ಟು ಆದಂಗೆ ಆಗ್ತೈತಿ. ಅದಕ್ಕೆ ಒಂದು ಮ್ಯಾಗ ಒಂದು ಸ್ವಲ್ಪ ಬೆಂಡಿಂಗ್ ಬರಲಿ ಅಂತ ಅಷ್ಟೇ ಅಕ್ಕಿ ಹಿಟ್ಟು ಹಾಕೊಂಡಿರ್ತೀನಿ ನಾನು. ಇದು ಪೂರ ಈಗ ಅಕ್ಕಿ ಹಿಟ್ಟೊಳಗೆಲ್ಲ ಕಲಿಸ್ಕೊಂಡೆ ನೋಡಿರಿ. 1 ಬೌಲ್ ಒಳಗೆ ನೀರು ತೊಗೋತೀನಿ. ಅದನ್ನು ಕೈಗೆ ಹಚ್ಕೊಂಡು ನಮ್ಗೆ ಯಾವ ಸೈಜ್ ಬೇಕಲ್ಲ ವಡೆ ಆ ಸೈಜ್ ಮಾಡ್ಕೋಬೇಕ್ರಿ. ಸಣ್ಣ ಅಥವಾ ದೊಡ್ಡದು. ನಾವು ಒಂದು ಮೀಡಿಯಮ್ ಒಳಗೆ ಮಾಡ್ಕೊಂಡು ತೋರ್ಸಾತೀನಿ ನೋಡಿರಿ ನಿಮಗೆ.
ಸೇಮ್ ವಡಿನ ನೋಡ್ರಿ, ಯಾರು ಇದನ್ನು ರವಾ ವಡಿನ ಅನ್ನೋಂಗೆ ಅಲ್ರಿ, ಉದ್ದಿನ ಬ್ಯಾಳೆ ವಡಿ ಕಂಡಂಗೆ ಕಾಣಿಸ್ತಾವ್ರಿ. ಅಷ್ಟು ಕ್ರಿಸ್ಪಿಯಾಗಿರ್ತಾವೆ, ಅಷ್ಟು ಬಾಯಾಗಂತೂ ಅಷ್ಟು ರುಚಿಯಾಗ್ಯಾವ ನೋಡ್ರಿ ಇವು. ಬೆಳಗ್ಗೆ ನಾಷ್ಟ, ಮಧ್ಯಾಹ್ನ ಊಟಕ್ಕೆ ಅಥವಾ ಸಂಜೆ ಸ್ನ್ಯಾಕ್ಸ್ ಯಾವಾಗ ಬೇಕಾದರೂ ಮಾಡ್ಕೋಬೋದು ನೀವು. 10 ನಿಮಿಷ ಸಾಕು ನೋಡ್ರಿ. ಉಪ್ಪಿಟ್ಟು ತಿಂತೀನಿ ಬೇಜಾರಾದ ಆಗೈತೆ ಅನ್ನೋರ್ಗೆ ಈ ರೀತಿ ವಡಿ ಮಾಡ್ಕೊಂಡು ತಿನ್ನಿರಿ. ಉಪ್ಪಿಟ್ಟು ಮಾಡೋ ಟೈಮ್ ಒಳಗೆ ವಡಿ ಆಗ್ಬಿಡ್ತಾವೆ ನಿಮಗೆ ನೋಡ್ರಿ. ಇದೈತಿ ಎಷ್ಟು ಮಸ್ತ್ ಆಗ್ಯಾವಲ್ರಿ ವಡಿ. ಈಗ ನಾ ಮಾಡಿ ತೋರಿಸಿಲ್ಲ, ಸೇಮ್ ಅದೇ ರೀತಿನ ಮಾಡ್ಕೋಬೇಕ್ರಿ. ಈಗ ಒಂದು 5 ವಡಿ ಮಾಡಿ ಇಟ್ಕೊಂಡೇನಿ ನೋಡ್ರಿ ನಾನು. ಈಗ ಗ್ಯಾಸಿನ ಮ್ಯಾಗ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೆ, ಎಣ್ಣೆ ಕಾದೈತಿ. ಎಣ್ಣೆ ಕಾಸ್ಕೊಂಡು ಸಣ್ಣ ಮಾಡ್ಕೊಂಬಿಡ್ರಿ ಎಣ್ಣೆನ. ಅಂದ್ರೆ ನಮಗಿದು ಹಾಕಿದ ಕೂಡ ವಡಿ ಕಲರ್ ಬರಬಾರ್ದ್ರಿ, ವೈಟ್ ಬೆಳ್ಳಗೆ ಇರ್ಬೇಕ್ರಿ. ಅಂದ್ರೆ ನಮಗವು ಬೇಯ್ತಾ ಕಲರ್ ಬರ್ಬೇಕು ವಡಿಗಳು. ಒಮ್ಮಕ್ಲೆ ಹಾಕಿದ ಕೂಡ ಕಲರ್ ಬಂದುಬಿಟ್ರೆ ಅವೇನಾಕವ್ರಿ, ಒಳಗೆಲ್ಲ ಹಸಿ ಇರ್ತಾವೆ, ಮ್ಯಾಗೆಲ್ಲ ಕೆಂದು ಕಲರ್ ಬರ್ತಾವೆ. ಈಗ ನೋಡ್ರಿ, ಇದು ನಾವು ಮ್ಯಾಗ ಹಾಕೇವಿ, ಒಂದು 5 ವಡಿ ಹಾಕೀನಿ. ಈಗ ಎಣ್ಣೆ ಪೂರ ಕಾಸ್ಕೊಂಡು ಸಣ್ಣ ಇಟ್ಕೊಂಡಿದ್ದೆ. ಒಂದು ಸ್ವಲ್ಪ ನಡು ಒಂದು ಸ್ವಲ್ಪ ಗ್ಯಾಸ್ ಫ್ಲೇಮ್ ಜೋರು ಮಾಡೋದು, ಸಣ್ಣ ಮಾಡೋದು ಮಾಡ್ಕೊಂಡು ಬೇಯಿಸ್ಕೋಬೇಕ್ರಿ ಅವನ್ನ. ಈಗ ಮ್ಯಾಗ ಗುಳ್ಳಿ ಬರತ್ತವಲ್ಲ, ಒಂದು ಸ್ವಲ್ಪ ಕಡಿಮೆ ಆಗ್ಬೇಕು. ವಡಿ ಕಲರ್ ಚೇಂಜ್ ಆತಂದ್ರೆ ಇವನ್ನ ತಿರುಗಿಸಾಕೋತೇನೆ ನೋಡ್ರಿ. ಈಗ ನಾವು ಅವನ್ನ ವಡಿ ಹಾಕಿದ ಕೂಡ ಚಮಚೆ ಅದ್ರಾಗ ಹಾಕಿದ್ರೆ ಒಡಿತಾವ. ಹಾಗಾಗಿ ಒಂದು ಸ್ವಲ್ಪ ಹೊತ್ತನ ಹಂಗೆ ಬಿಟ್ಟು ಬಿಡ್ಬೇಕ್ರಿ ಅವನ್ನ. ವಡಿ ತಾವಾಗೆ ಗಟ್ಟಿ ಆದ್ವಂದ್ರೆ ಈ ರೀತಿ ಚಮಚೆಲೆ ಹೊಳ್ಸಾಕೋಬೇಕ್ರಿ ನೋಡ್ರಿ. ಒಂದು ಸೈಡೆ ಒಂದು ಸ್ವಲ್ಪ ಬೆಂದಾವವ, ಇನ್ನೊಂದು ಕಡೆ ಈ ರೀತಿ ಹೊಳ್ಸಾಕೋತೀನಿ ನೋಡ್ರಿ. ಒಂದು 2 ನಿಮಿಷದಾಗ ಇವು ಬೆಂದು ಬಿಡ್ತಾವೆ. ಭಾಳ ಹೊತ್ತು ಟೈಮ್ನು ಹಿಡಿಯೋಂಗಿಲ್ಲ ಇವು, ಯಾಕಂದ್ರೆ ನಾವು ರವೆ ಈಗ ಮೊದಲು ಅಳ್ಳಿಸ್ಕೊಂಡ್ಬಿಟ್ಟೇವಿ ಇದನ್ನು ನೀರೊಳಗೆ ಹಾಕ್ಕೊಂಡು. ಈಗ ಎಣ್ಣೆ ಒಳಗೆ ಮ್ಯಾಗ ಕ್ರಿಸ್ಪಿ ಆಗಲಿ, ಒಳಗೆಲ್ಲ ಒಂದು ಸ್ವಲ್ಪ ರವೆ ಇನ್ನೂ ಸ್ವಲ್ಪ ಬೇಲಿ ಅನ್ನೋದಕ್ಕೆ ಈ ರೀತಿ ಮಾಡ್ಕೊಳೋದ್ರಿ ನೋಡ್ರಿ. ಕಲರ್ ಎಷ್ಟು ಚಲೋ ಬಂದಾವಲ್ಲ, ಮಸ್ತ್ ಆಗ್ಯಾವ, ಕ್ರಿಸ್ಪಿ ಆಗ್ಯಾವ. ನೋಡ್ತಾನ ಬಾಯಾಗ ನೀರು ಬರತ್ತಾವ ನೋಡ್ರಿ, ಅಷ್ಟು ರುಚಿಯಾಗಿದ್ದು ವಡೆ. ಕಲರ್ ನೋಡ್ರಿ ಎಷ್ಟು ಚಂದ ಕಾಣತ್ತಾವ. ಹೊರಗಡೆ ಹೋಗಿ 100 ರೂಪಾಯಿ ಖರ್ಚು ಮಾಡಿ ನೀವು ವಡಿ ಬಜ್ಜಿ ಯಾವ ಎಣ್ಣೆ ಒಳಗೆ ಮಾಡಿರ್ತಾರೆ ಏನೋ ಗೊತ್ತಿರೋಂಗಿಲ್ಲ, ಅದನ್ನ ತಿಂದು ಬರ್ತೀರಿ. ಮನೆಯೊಳಗೆ 10 ನಿಮಿಷದಾಗ ಈ ರೀತಿ ಮಾಡ್ಕೊಂಡು ತಿಂದುಬಿಡ್ರಿ. ಗರಿಯಾದ ಮೂಲಂಗಿ ವಡಿ ರೀ ನೋಡ್ರಿ. ಎಷ್ಟು ಮಸ್ತ್ ಆಗ್ಯಾವಲ್ಲ, ಕಲರ್ ಅಂತೂ ಅಷ್ಟು ಚಲೋ ಆಗ್ಯಾವ ನೋಡ್ರಿ. ಉದ್ದಿನ ಬೇಳೆ ವಡೆಕ್ಕಿಂತನೂ ಅಷ್ಟು ರುಚಿಯಾಗ್ಯಾವ ನೋಡ್ರಿ. ಮುರಿದ್ರೆ ಎಷ್ಟು ಕ್ರಿಸ್ಪಿಯಾಗಿ ಕುರುಮ್ ಅಂತಾವ. ಮುರಿದು ತೋರಿಸ್ತೇನೆ ನೋಡಿ ನಿಮಗೆ. ಎಲ್ಲ ಒಳಗೆಲ್ಲ ರವೆ ಎಲ್ಲ ಎಷ್ಟು ಚಲೋ ಬೆಂದೈತಿ. ಆ ಮೂಲಂಗಿನೂ ಬೆಂದಾವ ನೋಡ್ರಿ, ಎಷ್ಟು ಚಲೋ ಆಗ್ಯಾವಲ್ಲ, ಮಸ್ತ್ ಆಗ್ಯಾವ. ಮೂಲಂಗಿ ಹಾಕೇವ ಅನ್ಸೋಂಗೆ ಇಲ್ರಿ, ಅದು ಫ್ಲೇವರ್ ಸತ್ಯಕ್ಕೆ ಬರೋದಿಲ್ಲ ಬಾಯಿ ಒಳಗೆ. ಇದನ್ನು ತಿನ್ನಾಕೊಂಡ್ರೆ ಒಂದು ವಡಿ ಸಾಕು ಅನ್ನೋರು 2-3 ತಿಂತಾರೆ. ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.